ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ಮೊದಲು ಶುಕ್ರವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ ಬರೋಣ. ನೋಡಿ, ನಿಫ್ಟಿ 50 74 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 164 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 270 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಬೇರಿಶ್ ಆಗಿದೆ ಶುಕ್ರವಾರದಂದು. ನಂತರದಲ್ಲಿ ಇಂಡಿಯಾ ವಿಕ್ಸ್ ಅಂದರೆ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಿಯರ್ ಯಾವ ತರ ಇರುತ್ತೆ, ವೆಲೆಟಾಲಿಟಿ ಅನ್ನೋದನ್ನ ನಾವು ತೋರಿಸುತ್ತೆ. ಇದೇನಾದ್ರು ಪಾಸಿಟಿವ್ ಆಗಿದ್ರೆ ಮಾರ್ಕೆಟ್ ಬೇರಿಶ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಫಿಯರ್ ಜಾಸ್ತಿ ಆಗಿದೆ, ಸೊ ಡೇಟಾ ಕೆಳಗೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ಪಾಸಿಟಿವ್ ಆಗಿದ್ರೆ ಬುಲಿಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೇಟಾ ಬಂದ್ಬಿಟ್ಟು ಇಂಡಿಯಾ ವಿಕ್ಸ್ 3.49% ನೆಗೆಟಿವ್ ಆಗಿದೆ. ನೆಗೆಟಿವ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಂದು ರಿಕವರಿ ಬರೋ ಚಾನ್ಸಸ್ ಇದೆ ಅಂತ ಇಂಡಿಯಾ ವಿಕ್ಸ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ನ ಅಬ್ಸರ್ವ್ ಮಾಡಿ. ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ಪ್ರೀ ಕೋವಿಡ್ ಲೆವೆಲ್ 6500 ಪ್ರೈಸ್ ಲೆವೆಲ್ ಗಿಂತ ಕಮ್ಮಿ ಇರೋದನ್ನ ನೀವು ಅಬ್ಸರ್ವ್ ಮಾಡೋದು. ಸೊ ಡೇಟಾ ಇದು ಕೂಡ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ನಮಗೆ ಕ್ರೂಡ್ ಆಯಿಲ್ ಬುಲಿಶ್ ಆಗಿದೆ ಅಂತ ನಾವು ನೋಡಬಹುದು. ನಂತರದಲ್ಲಿ ಗಿಫ್ಟ್ ನಿಫ್ಟಿ ಬಗ್ಗೆ ನಾವು ಕೊನೆಯಲ್ಲಿ ಮಾತಾಡೋಣ. ಗಿಫ್ಟ್ ನಿಫ್ಟಿ ತುಂಬಾ ಇಂಪಾರ್ಟೆಂಟ್ ಇವತ್ತು ನಮಗೆ. ನಂತರದಲ್ಲಿ ನೋಡಿ, ನಿಫ್ಟಿ 50 ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದ್ರೆ ಶುಕ್ರವಾರ ನೋಡಿ, ಒಂದು ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲೇ ಹೈನು ಲೋ ಬ್ರೇಕ್ ಆಗ್ಲಿಲ್ಲ, ಲೋನು ಬ್ರೇಕ್ ಆಗ್ಲಿಲ್ಲ. ಹೈ ಬ್ರೇಕ್ ಆಗ್ಲಿಲ್ಲ, ಲೋನು ಬ್ರೇಕ್ ಆಗ್ಲಿಲ್ಲ. ಅದೇ ರೀತಿಯಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಿದ್ದ ನೀವು ಅಬ್ಸರ್ವ್ ಮಾಡಬಹುದು. ಸೊ ಕನ್ಸಾಲಿಡೇಟ್ ಮಾಡ್ತಾ ಇತ್ತು. ನಮ್ ಸೆಟಪ್ಸ್ ನಮಗೆ ತುಂಬಾ ಚೆನ್ನಾಗಿ ಒಳ್ಳೆ ಪ್ರಾಫಿಟ್ ಕೊಡುವಂತ ಸೆಟಪ್ಸ್ ಗಳನ್ನ ನಮ್ಗೆ ಎಂಟ್ರಿ ಕೊಡ್ತಾ ಇತ್ತು, ಆಮೇಲೆ ಟಾರ್ಗೆಟ್ಸ್ ನ ಕೊಡ್ತಾ ಇತ್ತು. ಸೊ ಅದು ಶುಕ್ರವಾರದ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಹಾಗೂ ನಮ್ಮ ಸೆಟಪ್ಸ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನೋಡಿ, ಮಾರ್ಕೆಟ್ 2 ಗಂಟೆ 5 ನಿಮಿಷಕ್ಕೆ ಒಂದ್ಸಲಿ ಸ್ಟ್ರಾಂಗ್ ಬ್ರೇಕ್ ಡೌನ್ ಆಗಿದೆ. ಸ್ಟ್ರಾಂಗ್ ಬ್ರೇಕ್ ಡೌನ್. ಸ್ಟ್ರಾಂಗ್ ಬ್ರೇಕ್ ಡೌನ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ. ಅದಾಗಿದ್ದಾದ್ಮೇಲೆ ಒಂದು ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ನಮಗೆ ನೋಡಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಅದೇ ರೀತಿಯಲ್ಲಿ ನೋಡೋಣ, ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಿ, ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ಇನ್ವರ್ಟೆಡ್ ಹ್ಯಾಮರ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದು ನಮಗೆ ಡೇಟಾ ಬೇರಿಶ್ ಆಗಿದೆ. ನಂತರದಲ್ಲಿ ಸೆಕ್ಟೋರಲ್ ಇಂಡಿಸಸ್ ನ ನೋಡೋದಾದ್ರೆ ನೋಡಿ, ನಿಫ್ಟಿ 80 ನೆಗೆಟಿವ್ ಆಗಿದೆ. ನಿಫ್ಟಿ ಬ್ಯಾಂಕ್ ಕೂಡ ನೆಗೆಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ನಿಫ್ಟಿ ಆಟೋ ಸೆಕ್ಟರ್ ನೆಗೆಟಿವ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ಕೂಡ ನೆಗೆಟಿವ್ ಆಗಿರೋದನ್ನ ನೋಡಬಹುದು. ಸೊ 5 ಸೆಕ್ಟರ್ಗಳು ನೆಗೆಟಿವ್ ಆಗಿರೋದು ಬೇರಿಶ್ ಡೇಟಾನ ತೋರಿಸ್ತಾ ಇರೋದು. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ಸೆಂಟಿಮೆಂಟ್ ಅಲ್ಲಿ ನೋಡೋದಾದ್ರೆ ನೋಡಿ, ಅಡ್ವಾನ್ಸ್ ಕಡೆಯಿಂದ ಕಂಪೇರ್ ಮಾಡಿದ್ರೆ ಡಿಕ್ಲೈನ್ ಸೆಂಟಿಮೆಂಟ್ ಜಾಸ್ತಿ ಇದೆ, ಅಂದ್ರೆ ನೆಗೆಟಿವ್ ಸೆಂಟಿಮೆಂಟ್ ಜಾಸ್ತಿ ಇದೆ. ಸೊ ಮಾರ್ಕೆಟ್ ಹಲವು ಕಂಪನಿಗಳು ನೆಗೆಟಿವ್ ಆಗಿರೋದು ಬೇರಿಶ್ ಆಗಿದೆ. ಆಪ್ಷನ್ ಚೇನ್ ಬನ್ನಿ. ಸೊ ನಾನು ಮೊನ್ನೆ ಶುಕ್ರವಾರದ ಅಂತ ಹೇಳ್ತಾ ಇದ್ದೆ, ಸೊ ಇವತ್ತಿಂದ ಎಕ್ಸ್ಪೈರಿ ಡೇಟ್ ಚೇಂಜ್ ಆಗಿದೆ, ವಾಸ್ತು ಬದಲಾವಣೆ ಆಗ್ಬೋದು ಅಂತ ಅನ್ಬಿಟ್ಟು. ನೋಡಿ, 2ನೇ ತಾರೀಕು ಸೆಪ್ಟೆಂಬರ್ 2025, ಅಂದ್ರೆ 25 ವರ್ಷ ಆಗ್ಬಿಟ್ಟಿತ್ತು ಗುರುವಾರನೇ ಎಕ್ಸ್ಪೈರಿ ಇಟ್ಕೊಂಡು. ಈಗ 25 ವರ್ಷ ಆಗಿದಾದ್ಮೇಲೆ NSE ಅಲ್ಲಿ ಮೊದಲನೇ ಟೈಮು ನಿಫ್ಟಿ 50 ಎಕ್ಸ್ಪೈರಿ ಡೇಟ್ ನ ಮಂಗಳವಾರಕ್ಕೆ ತಂದಿದ್ದಾರೆ. ನೋಡೋಣ. ಸೊ ನಾಳೆ ಎಕ್ಸ್ಪೈರಿ ತಗೊಳ್ಳಿ. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಕೂಡ ಸೆಲ್ ಆಗಿರೋದನ್ನ ನೋಡಬಹುದು. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಆದ್ರೆ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ ಬೇರಿಶ್ ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ಮಾರ್ಕೆಟ್ ಬೇರಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, 24,400 ಮಾರ್ಕೆಟ್ ಕೆಳಗೆ ಹೋಗುತ್ತೆ. ಆದ್ರೆ ಎಲ್ಲಿವರೆಗೂ? ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ಝೋನ್ಗಳು ಎಷ್ಟು ಚೆನ್ನಾಗಿ ಕುಂತಿದೆ. ಸೊ ಇಲ್ಲಿ 24,400 ನಿಮಗೆ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ, 24,300 ನಿಮ್ಗೆ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇವೆಲ್ಲ ಸಪೋರ್ಟ್ ಝೋನ್ಗಳು ನಿಮಗೆ. ಸೊ ಇಲ್ಲಿಂದ ಮಾರ್ಕೆಟ್ ಒಂದು ರಿವರ್ಸಲ್ ಬರೋ ಚಾನ್ಸಸ್ ಇದೆ ಅಂತ ನಮಗೆ ಬೇರಿಶ್ ಕನ್ಸಾಲಿಡೇಷನ್ ಆಗಿರೋ ಆಪ್ಷನ್ ಚೈನ್ ಹೇಳ್ತಾ ಇದೆ. ಆಗ್ತಾ ಇದೆಯಾ? ಸೊ ಇದು ಕೂಡ ನಾವು ತುಂಬಾ ಇಂಪಾರ್ಟೆಂಟ್. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಸ್ ಪರ್ ಆಪ್ಷನ್ ಚೈನ್ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಆಪ್ಷನ್ ಚೈನ್ ಕ್ಲಾಸಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಸ್ಟ್ರೆಸ್ ಮಾಡ್ತಾ ಇರ್ತೀವಿ. ನಂತರದಲ್ಲಿ PCR ರೇಷಿಯೋ ನೋಡೋದಾದ್ರೆ ಅರೌಂಡ್ ಇನ್ನು 0.5 0.6 ಗಿಂತ ಮೇಲ್ಗಡೆನೆ ಇದೆ. ಸೊ ಇದು ಡೇಟಾ ನಮಗೆ ನ್ಯೂಟ್ರಲ್ ಆಗಿದೆ. 0.5 ಇಂದ ಕೆಳಗೆ ಬಂತು ಅನ್ಕೊಳ್ಳಿ, ಓವರ್ ಸೋಲ್ಡ್ ಡೇಟಾ ಆಗಿರುತ್ತೆ, ಒಂದು ವಿ ಶೇಪ್ ರಿಕವರಿ ಬರೋ ಚಾನ್ಸಸ್ ಇರುತ್ತೆ ಅಂತಾನು ಕೂಡ ಪ್ರೆಡಿಕ್ಟ್ ಮಾಡಬಹುದು. ಸೊ ಮಾರ್ಕೆಟ್ ಇವತ್ತಿಗೆ ನ್ಯೂಟ್ರಲ್ ಆಗಿದೆ. ಇವಾಗ ಆಸ್ ಪರ್ ನಾವು 9:30 9:45 ಅಷ್ಟರೊಳಗೆ ನಮ್ಗೆ ಏನಾದ್ರು ಡೇಟಾ ಓವರ್ ಸೋಲ್ಡ್ ಆದರೆ ಒಂದು ವಿ ಶೇಪ್ ರಿಕವರಿನ ಕೂಡ ಪ್ರಿಡಿಕ್ಷನ್ ಮಾಡಬಹುದು. ನಂತರದಲ್ಲಿ FIDI ಡೇಟಾ ನೋಡಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS ಮತ್ತೊಂದು ಬಾರಿ 8,312 ಕೋಟಿ ಸೆಲ್ ಮಾಡಿದ್ದಾರೆ. DIS 11,487 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಆಯ್ತಾ? F&O ಸೆಗ್ಮೆಂಟ್ ಅಲ್ಲಿ ಬರೋದಾದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ 1,239 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ 1,612 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡ್ಬೋದು. ಸೊ ಏನಕ್ಕೆ ಬೈ ಮಾಡ್ತಾರೆ, ಇದೇನಕ್ಕಾಗುತ್ತೆ ನೋಡಿ. ಸೊ ನಾನು ಹೇಳ್ತಾ ಇದ್ದೆ 24,500 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಅಂದ್ಬಿಟ್ಟು. ಆ ಝೋನ್ ಅಲ್ಲಿ ಹೋದ್ಸಲಿ ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ಆಗಿತ್ತು. 24,337 ಈ ಝೋನ್ 350, ಆ ಝೋನ್ ಅಲ್ಲಿ ನೀವು ಪ್ರೆಡಿಕ್ಟ್ ನೋಡಿದ್ರಿ 2 ಸಲ ಅಲ್ಲಿಂದ ಸಪೋರ್ಟ್ ತಗೊಂಡು ಮಾರ್ಕೆಟ್ ಒಂದು ಬುಲ್ಲಿಶ್ ರ್ಯಾಲಿನ ಮಾಡಿತ್ತು. 500 ಪಾಯಿಂಟ್ 600 ಪಾಯಿಂಟ್ ಬುಲ್ಲಿಶ್ ರ್ಯಾಲಿನ ಮಾಡಿತ್ತು. ಅವಾಗ ಎಷ್ಟೊಂದು ಜನ ಅಲ್ಲಿ ಸ್ಟಾಕ್ಸ್ ನ ಬೈ ಮಾಡಿರ್ತಾರೆ. RSI ಸ್ಟಾಕ್ 0 ಹತ್ರ ಬಂದಾಗ ಅದನ್ನ ಇವಾಗ ಮಾರ್ಕೆಟ್ ಅಲ್ಲಿಂದ ಆ ಲೆವೆಲ್ ಇಂದ ಕೆಳಗೆ ಬಂದಿರೋದಕ್ಕೆ ಹೆಡ್ಜಿಂಗ್ ಮಾಡ್ತಾ ಇರೋದು ಇದು. ಸೊ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ನೀವೇನಾದ್ರು ಕಂಡ್ರೆ ಇದು ಬೈ ಮಾಡ್ತಾ ಇರೋದು, ಇದು ಹೆಡ್ಜಿಂಗ್ ಪರ್ಪಸ್ಗೋಸ್ಕರ ಅಂತ ಅನ್ಬಿಟ್ಟು ನಿಮಗೆ ಗೊತ್ತಿರ್ಲಿ. ಸೊ ಅಂದ್ರೆ ಲೈಕ್ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಯಾರು ಹೆಡ್ಜಿಂಗ್ ಪರ್ಪಸ್ ಅದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ವಾ, ಅದಕ್ಕೋಸ್ಕರ ಅಂತ ಅನ್ಬಿಟ್ಟು ಡೇಟಾ ಇದು. ನಂತರದಲ್ಲಿ
ಎಫ್ ಅಂಡ್ ಸೆಗ್ಮೆಂಟ್ ನೋಡಿ, ಎಫ್ ಅಂಡ್ ಸೆಗ್ಮೆಂಟ್ ನಮಗೆ ಡೇಟಾ ಬೇರಿಶ್ ಆಗಿದೆ ಮತ್ತು ಕ್ಯಾಶ್ ಮಾರ್ಕೆಟ್ ನಮಗೆ ಬೇರಿಶ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ ಯು ಎಸ್ ಮಾರ್ಕೆಟ್ ಫ್ಯೂಚರ್ಸ್ ನೋಡೋಣ. ಸೊ ಯು ಎಸ್ ಫ್ಯೂಚರ್ಸ್ ನೋಡಿ, US 30, US 500 ಮತ್ತು US Tech 100 ಕೂಡ ಮೂರನ್ನು ಕೂಡ ನಮಗೆ ಪಾಸಿಟಿವ್ ಆಗಿದೆ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ಡೋ ಜೋನ್ಸ್, S&P 500, ನಾಸ್ಡಾಕ್ ಮೂರನ್ನು ಕೂಡ ನಮಗೆ ನೆಗೆಟಿವ್ ಆಗಿ ಇರೋದು ನೋಡಬಹುದು. ಯುರೋಪಿಯನ್ ಮಾರ್ಕೆಟ್ ನೋಡಿ, ಯುರೋಪಿಯನ್ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿದೆ. ಇವಾಗ ಏಷ್ಯನ್ ಮಾರ್ಕೆಟ್ ಆಲ್ರೆಡಿ ರನ್ ಆಗ್ತಾ ಇದೆ, ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಲೇಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಹೇಗೆ ಹ್ಯಾಂಗ್ಸ್ಯಾಂಗ್ ಮತ್ತೆ ನಿಕಾಯ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ಕೋಬೇಕಾಯ್ತು. ನಿಕಾಯ್ ನೋಡಿ, ನಿಕಾಯ್ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಹ್ಯೂಜ್ ಗ್ಯಾಪ್ ಡೌನ್ ಆಗಿ ನೆಗೆಟಿವ್ ಆಗಿ ಸೆಲ್ ಆನ್ ರಿಯಲೈಸ್ ಮಾಡ್ತಾ ಇರೋದು ನಾವು ನೋಡಬಹುದು. ಅದೇ ರೀತಿಯಲ್ಲಿ ಹ್ಯಾಂಗ್ಸ್ಯಾಂಗ್ ಅಂದ್ರೆ ಹಾಂಗ್ಕಾಂಗ್ ಮಾರ್ಕೆಟ್, ಇದು ನೋಡಿ ನಿಮಗೆ ಹಾಂಗ್ಕಾಂಗ್ ಮಾರ್ಕೆಟ್ ನಿಮಗೆ ಒಂದು ಬುಲ್ಲಿಶ್ ರ್ಯಾಲಿನ ಮಾಡ್ತಾ ಇದೆ. ಸೊ ಇದು ಒಂದು ಬುಲ್ಲಿಶ್ ರ್ಯಾಲಿ ಮಾಡ್ತಾ ಇದೆ, ಇದು ನೆಗೆಟಿವ್ ಆಗಿ ರನ್ ಆಗ್ತಾ ಇರೋದು ನೋಡಬಹುದು. ಕಾಸ್ಪಿ ಒಂದು ನ್ಯೂಟ್ರಲ್ ಆಗಿದೆ. ಸೊ ಡೇಟಾ ನಮಗೆ ನ್ಯೂಟ್ರಲ್ ಆಗಿದೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ಅದೇ ರೀತಿಯಲ್ಲಿ ನೋಡಿ, ಇಲ್ಲಿ ನೋಡಿ ನಮಗೆ ADRs ನೋಡಿ, ADRs ನಮಗೆ ಸೆಲ್, ಇನ್ಫೋಸಿಸ್ ಸೆಲ್ ಆಗ್ತಾ ಇರೋದು ನಾವು ನೋಡಬಹುದು. ವಿಪ್ರೋ ಸೆಲ್ ಆಗಿದೆ. ಆಮೇಲೆ ICICI ಬ್ಯಾಂಕ್, HDFC ಬ್ಯಾಂಕ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಎಲ್ಲಾನು ಕಂಪೇರ್ ಮಾಡಿದ್ರೆ ನಮಗೆ ಡೇಟಾ ನ್ಯೂಟ್ರಲ್ ಟು ನೆಗೆಟಿವ್ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನೋಡಿ, ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡಿ. ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡೋದಾದ್ರೆ Nifty 50 ಮದರ್ ಇಂಡಿಸಸ್ಗೆ ನಿಮಗೆ ಹತ್ತಿರ ಒಂದು 150 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಪ್ರೀಮಿಯಂ ಅಲ್ಲೇ ರನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಬುಲ್ಲಿಶ್ನೆಸ್. ಬ್ಯಾಂಕ್ ನಿಫ್ಟಿನೂ ಕೂಡ ಬುಲ್ಲಿಶ್ ಆಗಿದೆ, ನಿಫ್ಟಿ ಬ್ಯಾಂಕ್ ಮದರ್ ಇಂಡಿಸಸ್ಗೆ ಕಂಪೇರ್ ಮಾಡೋದಾದ್ರೆ. ಸೊ ನಾನು ಫ್ಯೂಚರ್ಸ್ ನ ಕಂಪೇರ್ ಮಾಡ್ತಾ ಇರೋದು. ನಂತರದಲ್ಲಿ ಇಂಡಿಯಾ ವಿಕ್ಸ್ ಕೂಡ ನಮಗೆ ಒಂದು ಬುಲ್ಲಿಶ್ ರ್ಯಾಲಿನ ತೋರಿಸ್ತಾ ಚಾನ್ಸಸ್ ಇದೆ. ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಏನಕ್ಕೆ ಪಾಸಿಟಿವ್ ಆಗಿ ರನ್ ಆಗ್ತಾ ಇದೆ? ಇದಕ್ಕೆ ಎರಡು ರೀಸನ್ಸ್. ಒಂದು, ಭಾರತ ಅವರ ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ಗಳನ್ನ ಸ್ಟ್ರೆಂತ್ ಮಾಡ್ಕೊಳ್ಳೋಕೋಸ್ಕರ ಒಂದು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ಸೆಕೆಂಡ್, ಭಾರತದ GDP ಇದೆ ಅಲ್ವಾ, GDP ಈ ಪ್ರೆಡಿಕ್ಷನ್ಸ್ ಇರುತ್ತೆ. ಅಂದ್ರೆ ಪ್ರತಿ 6 ತಿಂಗಳಿಗೆ ಒಂದ್ಸಲಿ, 3 ತಿಂಗಳಿಗೆ ಒಂದ್ಸಲಿ, ಒಂದು ವರ್ಷಕ್ಕೊಂದ್ಸಲಿ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿರ್ತಾರೆ. ಈ ಟಾರ್ಗೆಟ್ ಗಿಂತ ಜಾಸ್ತಿ ಆದರೆ ಮಾರ್ಕೆಟ್ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಸೊ ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಬಿಟ್ಟು ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಇವಾಗ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ನ ಶುಕ್ರವಾರ ಮಾರ್ಕೆಟ್ ಅಲ್ಲಿ ಹೇಳಿದ್ರು. ಲೈಕ್ ಮಾರ್ಕೆಟ್ ಆಗಿದ್ದಾದ್ಮೇಲೆ ಲೈಕ್ ಗೌರ್ಮೆಂಟ್ ಆಫ್ ಇಂಡಿಯಾ ರಿಲೀಸ್ ಮಾಡಿದಾಗ ಮಾರ್ಕೆಟ್ ಒಂದು ಬುಲ್ಲಿಶ್ ಆಗುವ ಚಾನ್ಸಸ್ ಇದೆ ಅಂತ ನಮಗೆ ಗೊತ್ತಾಯ್ತು. ಸೊ ಅದೇ ರೀತಿ ಇಲ್ಲಿ ತೋರಿಸ್ತಾ ಇರೋದು ಗಿಫ್ಟ್ ನಿಫ್ಟಿ ಒಂದು ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಅನ್ಬಿಟ್ಟು. ಸೊ ಇದನ್ನು ಕಂಪೇರ್ ಮಾಡ್ಕೊಂಡು ಇವತ್ತು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಮೊದಲನೇ ರೆಸಿಸ್ಟೆನ್ಸ್ 24,572, 24,700, ನಂತರದಲ್ಲಿ 24,919. ಸೊ ದೂರ ಇರೋದ್ರಿಂದ ನೀವು ಮಾರ್ಕೆಟ್ ಅಲ್ಲಿ ಮಲ್ಟಿಪಲ್ಸ್ ಆಫ್ 100 ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇದು ನಿಮಗೆ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಸಪೋರ್ಟ್ ಝೋನ್ ಆದರೆ 24,404 ಮೊದಲನೇ ಸಪೋರ್ಟ್, 24,348 ಎರಡನೇ ಸಪೋರ್ಟ್ ಮತ್ತು 24,337 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇವತ್ತು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, ಮಾರ್ಕೆಟ್ ಅಲ್ಲಿ ಇನ್ನೂ ಡೇಟಾ ನಮಗೆ ನ್ಯೂಟ್ರಲ್ ಆಗಿದೆ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ RSI ಸ್ಟೊಕ್ಯಾಸ್ಟಿಕ್ 0 ಹತ್ರ ಬಿಲೋ 20 ಬಂದಾಗ ನೀವು ಬೈ ಮಾಡೋದು ತಪ್ಪೇನಲ್ಲ. ಓವರ್ ಸೋಲ್ಡ್ ಝೋನ್ ಅಲ್ಲಿ ಬಂದಾಗ. ಸೊ ಇದು ಮಾರ್ಕೆಟ್ ಅಲ್ಲಿ ಒಂದು ನ್ಯೂಟ್ರಲ್ ಡೇಟಾ. ಸೊ ಇನ್ವೆಸ್ಟರ್ಸ್ ಇನ್ನು ವೇಟ್ ಮಾಡಬೇಕು ಅಂತ ಹೇಳ್ಬೋದು. ಇನ್ನು ಬೈಯರ್ಸ್ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಬರೋದಾದ್ರೆ, ಬೈಯರ್ಸ್ ಮತ್ತೆ ಸೆಲ್ಲರ್ಸ್ಗೆ ನೋಡಿ ಇವತ್ತಿನ ಪಾಯಿಂಟ್ ಹೇಗಿರಬಹುದು. ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಅಪ್ ಆಗ್ತಾ ಇದೆ, ಬಟ್ ಡೇಟಾ ನಮಗೆ ನೆಗೆಟಿವ್ ಆಗಿದೆ. ಸೊ ಡೇಟಾ ನೆಗೆಟಿವ್ ಆಗಿರೋದಕ್ಕೆ ಮಾರ್ಕೆಟ್ ಆ ಗ್ಯಾಪ್ ಅಪ್ ಆಗಿರೋದನ್ನ ಸಸ್ಟೈನ್ ಆದರೆ 24,500 ಮೇಲ್ಗಡೆ ಮಾರ್ಕೆಟ್ ಅನ್ನು ಸಸ್ಟೈನ್ ಆದರೆ ಅದೇ ರೀತಿಯಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ಮಾಡೋ ಚಾನ್ಸಸ್ ಇರುತ್ತೆ. ಆದರೆ ಆಸ್ ಪರ್ ಆಪ್ಷನ್ ಚೇನ್ ನಾವು ನೋಡಿದೀವಿ 24,600, 24,700 ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋದ್ರಿಂದ ಸೊ ಅಲ್ಲಿಂದ ಒಂದು ರಿಕವರಿ ಒಂದು ವಾಪಸ್ ಬರೋ ಚಾನ್ಸಸ್ ಇರುತ್ತೆ, ಸಸ್ಟೈನ್ ಆಗದೆ ಇರೋದು ಅಂತದ್ದು. ಆದ್ರೆ 24,500 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಮಾರ್ಕೆಟ್ ಅಲ್ಲಿ ಅದೇ ರೀತಿಯಲ್ಲಿ ಏನಾದ್ರು ಗ್ಯಾಪ್ ಅಪ್ ಆಗಿ ಬಿಗಿನಿಂಗ್ ಅಲ್ಲೇ ಏನಾದ್ರು ಸೆಲ್ ಅಂಡ್ ರ್ಯಾಲೀಸ್ ಬಂತಾರೆ 24,400 ಮತ್ತು 24,350 ಝೋನ್ ಇದೆ ಅಲ್ವಾ, ಈ ಝೋನ್ ಗಳಿದೆ ಅಲ್ಲ, ಇದು ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಇಲ್ಲಿ ಬಂದಾಗ ಮಾರ್ಕೆಟ್ ಅಲ್ಲಿ PCR ರೇಷಿಯೋನು ಕೂಡ ಓವರ್ ಸೋಲ್ಡ್ ಆಗ್ಬೋದು, RSI ಸ್ಟೊಕ್ಯಾಸ್ಟಿಕ್ ಝೋನ್ ಕೂಡ ಓವರ್ ಸೋಲ್ಡ್ ಆಗ್ಬೋದು. ಸೊ ಇಲ್ಲಿಂದ ಒಂದು ಸ್ಟ್ರಾಂಗ್ ರಿಕವರಿ ಬರೋ ಪ್ರೆಡಿಕ್ಷನ್ ಕೂಡ ನಾವು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಮಾರ್ಕೆಟ್ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಸೊ ಅಬ್ಸರ್ವ್ ಮಾಡ್ತಾ ಇರಿ, ಇವತ್ತು ಮಾರ್ಕೆಟ್ ಅಲ್ಲಿ ವೆಲಟಾಲಿಟಿ ಇರೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಹ್ಯಾಂಗ್ಸ್ಯಾಂಗ್ ಪಾಸಿಟಿವ್ ಆಗಿ ರನ್ ಆಗ್ತಾ ಇದೆ, ನಿಕಾಯ್ ಕೂಡ ಗ್ಯಾಪ್ ಡೌನ್ ಆಗಿ ಸೆಲ್ ಅಂಡ್ ರ್ಯಾಲೀಸ್ ಆಗ್ತಾ ಇದೆ. ಸೊ ಎರಡು ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಹಾಗಾಗಿ ಮಾರ್ಕೆಟ್ ಹೇಗೆ ಪ್ರೆಡಿಕ್ಟ್ ಮಾಡುತ್ತೆ ನೋಡೋಣ. ಆಮೇಲೆ ಜ್ಞಾಪಕ ನಾಳೆ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಸೊ ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ಇದು ಎಕ್ಸ್ಪೈರಿ ಡೇಟ್ಸ್. ಸೊ ಹಾಗಾಗಿ ನಮಗೆ ನಾಳೆನೂ ಕೂಡ ಮಾರ್ಕೆಟ್ ಏನಾಗ್ಬೋದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡೋಣ. ಒಂದು ರೇಂಜ್ ಬೌಂಡ್ ಆಗುವ ಚಾನ್ಸಸ್ ಇದೆಯಾ ನೋಡೋಣ ಬನ್ನಿ ನಾಳೆ ಒಂದ್ಸಲಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.